ಎಸ್ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ತನ್ನ ಸ್ವಂತ ಬೆರಳನ್ನೇ ಕಟ್ ಮಾಡಿಕೊಂಡು ರಕ್ತದ ಅರ್ಪಣೆ ಮಾಡಿರುವಂತಹ ವಿಚಿತ್ರ ಘಟನೆಯೊಂದು ಬೆಳಕಿಗೆ ಬಂದಿದೆ. ಎಸ್ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು, ತನ್ನ ಬೆರಳನ್ನೇ ಕಟ್ ಮಾಡಿಕೊಂಡು ರಕ್ತದರ್ಪಣೆ ಮಾಡಿದ ವಿಚಿತ್ರ ಘಟನೆ ಇದು. ಮೋದಿಗಾಗಿ ಬೆರಳನ್ನೇ ಕಟ್ ಮಾಡಿಕೊಂಡ ಅಭಿಮಾನಿ. ಇದೆಂತಹ ವಿಚಿತ್ರ, ಇದೆಂತಹ ಘಟನೆ. ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಸ್ವಂತ ಬೆರಳನ್ನೇ ಕಟ್ ಮಾಡಿಕೊಂಡಿದ್ದಾನೆ. ಕಾರವಾರದ ಅರುಣ್ ವೆರ್ಣಕರ್ ಎಂಬ ಅಭಿಮಾನಿ ಬೆರಳು ಕಟ್ ಮಾಡಿಕೊಂಡಿರುವಂತಹದ್ದು. ಬೆರಳು ಕಟ್ ಮಾಡಿಕೊಂಡು ಮೋದಿ ಪುತ್ಥಳಿಗೆ ರಕ್ತಾರ್ಪಣೆ, ಶಿರಚ್ಛೇದವನ್ನ ಕೇಳಿದೀವಿ. ಇದೆಂತಹ ಬೆರಳು ಛೇದ. ಎಡಗೈ ಬೆರಳು ಕಟ್ ಮಾಡಿ ವಿಡಿಯೋ ಮಾಡಿಕೊಂಡಂತಹ ವ್ಯಕ್ತಿ. ಮೋದಿ ಹೆಸರಲ್ಲಿ ಕಾಳಿ ದೇವಿಗೆ ಹರಕೆ ಕೊಟ್ಟೆ ಎಂದಿರುವ ಅರುಣ್, ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು, ನಾನು ನನ್ನ ಬೆರಳನ್ನೇ ಕಟ್ ಮಾಡಿಕೊಂಡು ಹರಕೆ ಹೊತ್ತಿದ್ದೆ, ಕಟ್ ಮಾಡಿಕೊಂಡೆ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ದಾನೆ. ಬೆರಳು ಕಟ್ ಮಾಡಿಕೊಂಡು ಮೋದಿ ಪುತ್ಥಳಿಗೆ ರಕ್ತಾರ್ಪಣೆ, ಎಡಗೈ ಬೆರಳು ಕಟ್ ಮಾಡಿ ವಿಡಿಯೋ ಮಾಡಿಕೊಂಡ ಅರುಣ್, ಮರದ ತುಂಡಿನ ಮೇಲೆ ಕೈ ಇಟ್ಟು ಬೆರಳು ಕಟ್. ಕಾರವಾರದ ಅರುಣ್ ವೆರ್ಣಕರ್ ಎಂಬ ಅಭಿಮಾನಿ ಬೆರಳು ಕಟ್ ಮಾಡಿಕೊಂಡಿದ್ದಾರೆ. ತಮ್ಮ ನಾಯಕರ ಗೆಲುವಿಗಾಗಿ ಅಭಿಮಾನಿಗಳು ನಾನಾ ರೀತಿಯ ಹರಕೆಯನ್ನು ಹೊತ್ತುಕೊಳ್ತಾರೆ. ಆದರೆ ಇಲ್ಲೊಬ್ಬ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎಂದು ತನ್ನ ಸ್ವಂತ ಬೆರಳನ್ನೇ ಕತ್ತರಿಸಿಕೊಂಡಿದ್ದಾನೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ಈಗಾಗಲೇ ನೆಟ್ಟಿಗರಿಂದ ತೀವ್ರ ಆಕ್ಷೇಪವೂ ಕೂಡ ವ್ಯಕ್ತವಾಗಿದೆ. ಈ ವ್ಯಕ್ತಿ ಕಾರವಾರದ ಅರುಣ್ ವೆರ್ಣಕರ್ ಎಂದು ಹೇಳಲಾಗ್ತಾ ಇದೆ. ಮರದ ಮೇಲೆ ಕೈ ಬೆರಳುಗಳನ್ನು ಇಟ್ಟುಕೊಳ್ತಾನೆ, ಕತ್ತಿಯಿಂದ ತನ್ನ ಬೆರಳುಗಳನ್ನು ಕತ್ತರಿಸಿಕೊಳ್ತಾನೆ. ನೋಡುವಂತಹ ಹೃದಯ ಝಲ್ಲೆನಿಸುವಂತಹ ದೃಶ್ಯ ಇದು. ಮೋದಿಯ ಫೋಟೋದ ಮುಂದೆ ಅಥವಾ ಮೋದಿ ಭಾವಚಿತ್ರದ ಮುಂದೆ ಮರದ ತುಂಡನ್ನು ಇಟ್ಟುಕೊಳ್ತಾನೆ. ಅದಾದ ಬಳಿಕ ತನ್ನ 5 ಬೆರಳುಗಳನ್ನು ಮರದ ಮೇಲೆ ಇಟ್ಕೊಳ್ತಾನೆ. ಬಟ್ ಕಟ್ ಮಾಡುವಂತಹದ್ದು 2 ಬೆರಳುಗಳನ್ನು. ಯಾಕೆ ಅಂತ ಕೇಳಿದ್ರೆ, ನಾನು ಹರಕೆ ಹೊತ್ತುಕೊಂಡಿದ್ದೆ, ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು, ಇದು ನನ್ನ ಇಚ್ಛೆ, ಈ ವೇದನೆ, ಈ ಬೆರಳು ಕಟ್ ಮಾಡುವಂತಹದ್ದು ಇದು ನನ್ನ ತ್ಯಾಗ, ಈ ರೀತಿಯ ವಿಚಿತ್ರ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ತಮ್ಮ ನಾಯಕರ ಗೆಲುವಿಗಾಗಿ ಅಭಿಮಾನಿಗಳು ನಾನಾ ರೀತಿಯ ಹರಕೆಗಳನ್ನು ಹೊತ್ತುಕೊಳ್ತಾರೆ. ಆದರೆ ಇದು ಒಂಥರ ವಿಚಿತ್ರ ಮತ್ತು ವಿಲಕ್ಷಣವಾದಂತಹ ಹರಕೆ ಅಂತ ಹೇಳ್ಬೋದು. ಇಲ್ಲೊಬ್ಬ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ತನ್ನ ಬೆರಳುಗಳನ್ನು ಕತ್ತರಿಸಿಕೊಂಡಿದ್ದಾನೆ. थांब पडे थांब थांब अन्ना का मला थांब हां मार